ಹಿಂದೆ ಯಾವ ರೀತಿ ಕೊರೋನಾ ಸೋಂಕು ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ಟ್ರಾವೆಲ್ ಹಿಸ್ಟ್ರಿ ಇರ್ತಿರಲಿಲ್ಲ, ಆದರೆ ಸೋಂಕು ತಗಲ್ತಾ ಇತ್ತು. ಅದೇ ರೀತಿ ಈಗ HMPVದು ಕೂಡ ಅದೇ ಹಣೆ ಬರಹ ನೋಡಿ. ಈ ಚೀನಾದ ವೈರಸ್ ತಗಲಿದೆ, ಆದರೆ ಪಾಪ ಇವರು ಮಧ್ಯಮ ವರ್ಗದವರು, ಎಲ್ಲೂ ಕೂಡ ಹೋಗಿಲ್ಲ, ಯಾವುದೇ ಲಿಂಕ್ ಇಲ್ಲ, ಯಾವುದೇ ಟ್ರಾವೆಲಿಂಗ್ ಹಿಸ್ಟರಿ ಕೂಡ ಅದನ್ನು ಹೇಳ್ತಾ ಇಲ್ಲ. ಆದರೂ ಕೂಡ HMPV ದೃಢಪಟ್ಟಿದೆ. ಒಂದು 8 ತಿಂಗಳ ಮಗುಗೆ, ಇನ್ನೊಂದು 3 ತಿಂಗಳ ಮಗುಗೆ. ಎರಡೂ ಮಕ್ಕಳು ಒಂದೇ ಕುಟುಂಬದವರಲ್ಲ, ಬೇರೆ ಬೇರೆ ಮಕ್ಕಳುಗಳು. ಎಲ್ಲೂ ಹೋಗಿ ಬಂದಿದ್ದು ಅದು ಇದು ಏನೂ ಇಲ್ಲ. ಯಾರು ಹೋಗಿ ಬಂದಿರೋ ಪುಣ್ಯಾತ್ಮರು ಬಂದು ಅಂಟಿಸಿದರೋ ಗೊತ್ತಿಲ್ಲ. ಒಂದೇ ಆಸ್ಪತ್ರೆಯಲ್ಲಿ ಬಂದಂಥ ಕೇಸ್ಗಳು 2, ಅದೂ ಕೂಡ ಮಕ್ಕಳಿಗೆ. ಒಂದು 8 ತಿಂಗಳ ಮಗು, ಇನ್ನೊಂದು 3 ತಿಂಗಳ ಮಗು. 8 ತಿಂಗಳ ಮಗು ಈಗ ಡಿಸ್ಚಾರ್ಜ್ ಆಗಿದೆ, 3 ತಿಂಗಳ ಮಗುವಿಗೆ ಈಗ ಟ್ರೀಟ್ಮೆಂಟ್ ಜಾರಿಯಲ್ಲಿದೆ. ಇದಾಗ್ತಿದ್ದಂಗೆ ಆರೋಗ್ಯ ಇಲಾಖೆ ಅಲರ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಯಾವ ರೀತಿ ಇದನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ICMR ರಾಜ್ಯದಿಂದ ಮಾಹಿತಿ ಪಡೆದಿದೆ. ನೋಡಿ, ಸೋಂಕಿನ ಲಕ್ಷಣಗಳಿಲ್ಲ. ನಾವು ಹೇಳ್ತಾ ಇದ್ವಿ ಜ್ವರ ಬರುತ್ತೆ, ಗಂಟಲು ನೋವು, ಕೆಮ್ಮು ಯಾವುದು ಕೂಡ ಇಲ್ಲ. ಟ್ರಾವೆಲಿಂಗ್ ಹಿಸ್ಟ್ರಿ ಇಲ್ಲ. ಪೆಟ್ಟು ಬಿದ್ದಿದೆ ಅಂತ ಆಸ್ಪತ್ರೆಗೆ ಸೇರಿದಂಥ ಮಗು, ಆ ಮಗುವಿಗೆ ಸೋಂಕು ಬಂದಿದೆ ಅಂದರೆ ಆಸ್ಪತ್ರೆಯಿಂದಲೇ ಏನಾದರೂ ಸೋಂಕು ಬಂತಾ, ಅಲ್ಲಿಂದಲೇ ಏನಾದರೂ ಹತ್ತುತ್ತಾ, ಅಥವಾ ಹಿಂದೆ ಯಾರಾದ್ರೂ ಈ ರೀತಿ ಟ್ರಾವೆಲಿಂಗಲ್ಲಿ ಇದ್ದಂಥವರು ಬಂದು ಏನಾದರೂ ಹಚ್ಚಿ ಹೋಗ್ಬಿಟ್ರಾ? ಇದರ ಬಗ್ಗೆ ಈಗ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಬನ್ನಿ, ಮಗುವಿನ ತಂದೆ TV9 ಜೊತೆ ಮಾತಾಡಿದ್ರು. ಏನು ಹೇಳಿದ್ರು ನೋಡೋಣ. ಸರ್, ನಾನು TV9 ಮಾತಾಡ್ತಾರೆ ಸರ್, ವೆಂಕಟರಮಣ ಅಂತ. ಸರ್, ನಿಮ್ಮ ಬೇಬಿನ ಸರ್ ಅಡ್ಮಿಟ್ ಆಗಿರೋದು ಈಗ ಇದರಲ್ಲಿ ಹಾಸ್ಪಿಟಲ್ ಅಲ್ಲಿ? ಹೌದು ಸರ್. ಹೌದಾ ಸರ್? ಮಗು ಚೆನ್ನಾಗಿದೆಯಲ್ಲ ಸರ್? ಸರ್ ಆಕ್ಟಿವ್ ಆಗಿದೆ, ಏನು ಇಲ್ಲ. ಇವ್ರೇನೋ ಈ ತರ ಟೆಸ್ಟ್ ಅಂತ ಹೇಳ್ಬಿಟ್ಟು ಏನೋ ಮಾಡ್ತೀನಿ ಅಂತಂದ್ರು, ಸ್ವಾಬ್ ಟೆಸ್ಟ್. ಸರಿ ಬಿಡಿ, ಏನೋ ಮಾಡ್ತಾರ ಅಂತ 5,000 ನಾನು ಸುಮ್ಮನೆ ಮಾಡ್ಸಿದಿಲ್ಲೋ ಒಂದ್ ಕಡೆ ನಾನ್ ತಪ್ಪು ಅನ್ಸ್ತಾ ಇದೆ. ಏನ್ ಮಾಡ್ತೀರಾ? ಇದು ನಮ್ಮ ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಏನಾದ್ರು ಬಂದಿದ್ರ ಸರ್ ತಮ್ಮ ಹತ್ರ? ಬಂದಿದ್ರು ಸರ್. ಮಗು ಏನ್ ಸರ್ ಬಂದ್ ಇವಾಗ ಇದೇನೆಲ್ಲ ಏನ್ ನಾರ್ಮಲ್ ಮನೆ ಊಟ ತಿಂತಾ ಇದೆ, ಎಲ್ಲ ಇದೆ. ಮಗು ನಾನು ಅಡ್ಮಿಟ್ ಮಾಡಿರೋ ಇಂಟೆನ್ಷನ್ ರೀಸನೇ ಬೇರೆ, ಇವ್ರು ಇಲ್ಲಿ ರಿಪೋರ್ಟ್ ಕೊಟ್ಟಿರೋದೇ ಬೇರೆ, ಒಂದಕ್ಕೊಂದ್ ಸಂಬಂಧನೇ ಇಲ್ಲ. ಮಗು ಬೆಡ್ ಮೇಲಿಂದ ಬಿದ್ದಿರೋದಕ್ಕೆ ನಾನು ಅಡ್ಮಿಟ್ ಮಾಡಿರೋದು ಬಂದು